ಲವ್ ಯು ಆಲ್. ಹೇಗೆ ನಡೀತಾ ಇದೆ ನಿಮ್ಮ 10th ಸ್ಟ್ಯಾಂಡರ್ಡ್ ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ ದಿಸ್ ವಿಡಿಯೋ ನಾವು ಲೈಫ್ ಪ್ರಾಸೆಸ್ಸಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗಿ. ಸೊ ನಾನು ನಿಮಗೆ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ 1 to 10 ಕ್ವೆಶನ್ಸ್ನ ನಾನು ಡಿಸ್ಕಸ್ ಮಾಡಾಯಿತು ಆಲ್ರೆಡಿ. ಸೊ ಇನ್ ದಿಸ್ ವಿಡಿಯೋ ಬಂದುಬಿಟ್ಟು ನಾವು 11th ಕ್ವೆಶನಿಂದ 10th ಕ್ವೆಶನ್ವರೆಗೆ 1 by 1 ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಿದ್ರೆ ಫಸ್ಟ್ ಟೈಮ್ ಈ ವಿಡಿಯೋನ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಅದೇ ಥರ ಲೈಕ್ ಮಾಡೋದನ್ನ ಮರಿಬೇಡಿ. ಅರ್ಥ ಆಯ್ತಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲೈಫ್ ಪ್ರಾಸೆಸ್ಸಲ್ಲಿ ಬಯಾಲಜಿಯಲ್ಲಿ ಫಸ್ಟ್ ಅಂದರೆ 11th ಕ್ವೆಶನ್ನ ನಾವು ನೋಡ್ತಾ ಹೋಗೋಣ ಬನ್ನಿ. ಸೊ ಎಕ್ಸ್ಪ್ಲೇನ್ ದ ಡೈಜೆಸ್ಟಿವ್ ಪ್ರಾಸೆಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಅಂತೇಳಿ ಹೇಳಿದ್ದಾರೆ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ನಡೆಯುವಂತಹ ಪ್ರಾಸೆಸ್ ಏನೇನಿದೆ ಅದನ್ನು ರೋಲ್ನ ಪಾಯಿಂಟ್ಸ್ನ ಬರ್ಕೊತಾ ಹೋಗಬೇಕು ನೀವು 1 by 1. ಸೊ ಹಾಗಿದ್ರೆ ಯಾವ ಥರ ಬರೆಯೋದು, ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದೀನಿ ಆಲ್ರೆಡಿ ನಿಮಗೆ, ಅರ್ಥ ಆಯ್ತಾ? ಸೊ ಇಲ್ಲಿ ಬರಿಬೋದು ನೀವು. 12th ಕ್ವೆಶನ್ನ ನೋಡಿರಿ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಬೈ ವಿಚ್ ಗ್ಲೂಕೋಸ್ ಇಸ್ ಆಕ್ಸಿಡೈಸ್ಡ್ ಇನ್ ಡಿಫ್ರೆಂಟ್ ಅನಿಮಲ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ? ಸೊ ಇದು ಬಾಕ್ಸಲ್ಲಿ ಇರ್ತಕ್ಕಂಥ ನಾನು ನಿಮಗೆ ಇನ್ನೊಂದು ಸತಿ ಹೇಳ್ತಾ ಹೋಗ್ತೀನಿ ಪಾಯಿಂಟ್ಸ್ನ. ಸೊ ನೋಟ್ ಡೌನ್ ಮಾಡ್ಕೊತಾ ಹೋಗಿ, ಅರ್ಥ ಆಯ್ತಾ? ಸೊ ಏನು ಕೇಳಿದ್ದಾರೆ ನೋಡಿ. ಫಸ್ಟ್ ಆಫ್ ಆಲ್ ಅನರೋಬಿಕ್ ರೆಸ್ಪಿರೇಷನ್, ಇಲ್ಲಿ ಏನಿದೆ ಅನರೋಬಿಕ್ ರೆಸ್ಪಿರೇಷನ್, ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಇದೆ, ಓಕೆನಾ? ಸೊ ಅದ್ರ ಬಗ್ಗೆ ಡಿಫ್ರೆನ್ಸಸ್ ಬಿಟ್ವೀನ್ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇಟ್ ಟೇಕ್ಸ್ ಫಸ್ಟ್ ಪಾಯಿಂಟ್ ನೋಡೋದಾದರೆ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಟೇಕ್ಸ್ ಪ್ಲೇಸ್ ಅಂತೇಳಿ ಕೇಳಿದ್ದಾರೆ. ಸೊ ಇನ್ನೊಂದು ಬಂದುಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಇಥೆನಾಲ್ ಆರ್ ದ ಎಂಡ್ ಪ್ರಾಡಕ್ಟ್ಸ್ ಅಂತೇಳಿ ಹೇಳಿದ್ದಾರೆ. ಸೊ ಇನ್ನೊಂದು ಬಂದುಬಿಟ್ಟು ಲೆಸ್ ಎನರ್ಜಿ ಈಸ್ ಪ್ರೊಡ್ಯೂಸ್ ಅಂತೇಳಿ ಬರೆದಿದ್ದಾರೆ, ಅರ್ಥಾಯ್ತಾ? ನೆಕ್ಸ್ಟ್ ಈ ಕಡೆ ಕಾಲಮ್ನಲ್ಲಿ ನೋಡ್ಬೋದು ನೀವು ಏರೋಬಿಕ್ ರೆಸ್ಪಿರೇಷನಲ್ಲಿ ಏನು ಬಂದಿದ್ದಾವೆ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಪಾಯಿಂಟ್ ನೋಡೋದಾದರೆ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಕೇಳಿದರೆ, ಇಲ್ಲಿ ಬಂದುಬಿಟ್ಟು ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಅದೇ ಡಿಫರೆನ್ಸ್ ಬಿಟ್ವೀನ್ ಬರಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಟೇಕ್ಸ್ ಪ್ಲೇಸ್. ಅದೇ ರೀತಿ ಥರ್ಡ್ ಪಾಯಿಂಟ್ ನೋಡೋದಾದರೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆರ್ ದ ಎಂಡ್ ಪ್ರಾಡಕ್ಟ್ಸ್ ಅಂತೇಳಿ ಬರಿಬೇಕಾಗುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಏನಿದೆ ಇಲ್ಲಿ ಮೋರ್ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್, ಅರ್ಥಾಯ್ತಾ? ಇದಾಗಿರುತ್ತೆ ನಿಮಗೆ 12th ಕ್ವೆಶನ್ದ ಆನ್ಸರ್. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಥರ್ಡ್ ಕ್ವೆಶನ್. So why is the rate of respiration in aquatic animals faster than that of the terrestrial animals ಅಂತೇಳಿ ಕೇಳಿದರೆ, this is most important question that which is asked in your board examination guys, ಅರ್ಥ ಆಯ್ತಾ? ಸೊ ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೆ ಅಂತೇಳಿ ನೀವು ಮೋರ್ ಫೋಕಸ್ಡ್ ಆಗಿ ಈ ಕ್ವೆಶನನ್ನು ಈ ಆನ್ಸರ್ನ ಓದ್ಕೊಂಡಿರಬೇಕಾಗುತ್ತೆ. ಸೊ ಮೂವ್ ಆನ್ ಟು ದ 14th ಕ್ವೆಶನ್ ಸೇಸ್ ವಾಟ್ ಈಸ್ ದ ರೋಲ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳಿದರೆ ಇನ್ ಅವರ್ ಸ್ಟಮಕ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಇನ್ನು ಏನು ಇಂಪಾರ್ಟೆನ್ಸು, ಏನು ರೋಲು ಅನ್ನೋದ್ರ ಬಗ್ಗೆ ನೀವು ಬರಿಬೇಕಾಗುತ್ತೆ ಗೈಸ್, ಅರ್ಥ ಆಯ್ತಾ? ಸೊ ಅದೇ ಥರ ನಿಮಗೆ ಇನ್ನೊಂದು ಕ್ವೆಶನ್ ಥರ ಫಾರ್ಮ್ ಮಾಡಿ ಕೂಡ ಕೇಳ್ಬೋದು. ಯಾವ ಥರ? ವೈ ಡು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇನ್ ಅವರ್ ಸ್ಟಮಕ್ ಪ್ರೊಡ್ಯೂಸ್ಡ್ ಫರ್. ಸೊ ಎದಕ್ಕೆ ಅಂತ ರೀಸನ್ನು ಬರಿಬೇಕಾಗತ್ತೆ, ಓಕೆ? ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಅದರಿಂದ ಆನ್ಸರ್ ಕಂಟಿನ್ಯೂಯೇಷನ್ ಇಲ್ಲಿದೆ, ನೋಡ್ಬೋದು ನೀವು. ಸೊ ಇದರಿಂದ ಆನ್ಸರ್ ಎಲ್ಲಿದೆ ನೋಡ್ಬೋದು. ಏನು ಹೇಳುತ್ತೆ ಆನ್ಸರ್, ಏನು ಬರೆದಿರೋ ಆನ್ಸರ್ ಅಂದರೆ ಇಟ್ ಪ್ರೊಡ್ಯೂಸಸ್ ಆ್ಯನ್ acidic medium which activates enzymes pepsin, okay, pepsin for its action. So ಇನ್ನೊಂದು ಕೂಡ ಪಾಯಿಂಟ್ ನೀವು ಓದ್ಕೋಬೋದು. ಮೂವ್ ಆನ್ ಟು ದ 15th ಕ್ವೆಶನ್. ವಾಟ್ ಇಸ್ ದ 15th ಕ್ವೆಶನ್ ಸೇಸ್ ವೈ ಡು ಮಸಲ್ ಕ್ರ್ಯಾಂಪ್ ಅಕರ್ಸ್. ಇದಕ್ಕೆ ಅಂತ ಹೇಳಿ ರೀಸನ್ ಬರಿಬೇಕಾಗುತ್ತೆ. ಸೊ ಮೂವ್ ಆನ್ ಟು ದ 16th ಕ್ವೆಶನ್. ಅವರ್ 16th ಕ್ವೆಶನ್ ಸೇಸ್ ವೈ ಇಟ್ ಈಸ್, okay, why is it necessary to separate oxygenated and deoxygenated blood in mammals and animals ಅನ್ನೋದ್ರ ಬಗ್ಗೆ ಬರಿಬೇಕಾಗುತ್ತೆ. ಎಕ್ಸ್ಪ್ಲೇನ್ ಮಾಡಿ. It may ask you for 3 to 4 mark questions, okay? Move on to the 17th question. Our 17th question says what are the components of the transport system in human beings, what are their roles ಅಂತೇಳಿ ಕೇಳಿದ್ದಾರೆ. ಸೊ ಹಾರ್ಟ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಬ್ಲಡ್ ಆ್ಯಂಡ್ ಬ್ಲಡ್ ವೆಸಲ್ಸ್, ದೇರ್ ಎಕ್ಸ್ಪ್ಲನೇಷನ್ ಕೂಡ ಬರಿಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನಾನು 1 ಲೈನ್ ಅಥವಾ 2 ಲೈನ್ಸಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಬಂದಿದ್ದೀನಿ. ಸೊ ಇಲ್ಲಿ ಆರ್ಟ್ರೀಸ್, ವೈನ್ಸ್ ಬಗ್ಗೆ ಅಥವಾ ಲಿಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂತ ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ. ಸೊ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿರಬೇಕಾಗಿರುತ್ತೆ. ಸೊ ಮೂವ್ ಆನ್ ಟು ದ 18th ಕ್ವೆಶನ್. ವಾಟ್ ಇಸ್ ದ 18th ಕ್ವೆಶನ್ ಸೇಸ್ ಇಲ್ಲಿದೆ ನೋಡ್ಬೋದು ನೀವು. ವಾಟ್ ಆರ್ ದ ರೋಲ್ ಆಫ್ xylem ಆ್ಯಂಡ್ ಫ್ಲೋಯಮ್ ಇನ್ ಪ್ಲಾಂಟ್ಸ್ ಅಂತೇಳಿ ಕೇಳಿದ್ದಾರೆ. ಸೊ xylem ಮತ್ತು ಫ್ಲೋಯಮ್ದು ರೋಲ್ಸ್ ಏನು ಅಥವಾ ಡಿಫ್ರೆನ್ಸಸ್ ಬಿಟ್ವೀನ್ ದೆಮ್ ಅಂತೇಳಿ ಕೂಡ ಕೇಳ್ಬೋದು ನಿಮಗೆ, ಅರ್ಥ ಆಯ್ತಾ? ಸೊ ಹೌ ಡಸ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಫುಡ್ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ಸ್, ಈ ಥರ ಕೂಡ ಕೇಳಬಹುದು. ಎಲ್ಲ ಕ್ವೆಶನ್ಸ್ ಒಂದೇ. ಇಲ್ಲಿ ಕೂಡ ನೋಡ್ಬೋದು ಇನ್ನೊಂದು ಕ್ವೆಶನ್ ಕೂಡ ಇಲ್ಲಿ ಎಡ್ಜಿಗೆ ನೋಡ್ಬೋದು ನೀವು, ಎಂಡಿಗೆ, ಅರ್ಥ ಆಯ್ತಾ? ಸೊ ಇದನ್ನು ಕೂಡ ಉಟ್ಕೊಂಡು ಹೋಗಿರಬೇಕಾಗತ್ತೆ. ಸೊ ಇದರ ಆನ್ಸರ್ ಬಂದುಬಿಟ್ಟು ನೆಕ್ಸ್ಟ್ ಪೇಜಲ್ಲಿದೆ. ಏನಾಗಿರುತ್ತೆ ಇದರ ಆನ್ಸರು. ಸೊ ಇಲ್ಲಿದೆ ನೋಡಿ. ಸೊ ಒಂದೇ ಪಾಯಿಂಟ್ನ ಕೊಟ್ಟಿದ್ದಾರೆ, ಬಟ್ ಯು ಶುಡ್ ಬಿ ಥರೋಲಿ ಪ್ರಾಕ್ಟಿಸ್ಡ್ ಅಪ್ ಟು 6 to 7 ಪಾಯಿಂಟ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕಾಗುತ್ತೆ, ಓಕೆನಾ? ಸೊ ಮೂವ್ ಆನ್ ಟು ದ 19th ಕ್ವೆಶನ್. ವಾಟ್ಸ್ ದ 19th ಕ್ವೆಶನ್ ಸೇಸ್ ಹೌ ಈಸ್ ದ ಅಮೌಂಟ್ ಆಫ್ ಯೂರಿನ್ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ ರೆಗ್ಯುಲೇಟೆಡ್ ಅಂತೇಳಿ ಕೇಳಿದರೆ, ಆರ್ ಇಟ್ ಮೇ ಆಸ್ಕ್ ಯು ಫಾರ್ ಲೈಕ್ ದಿಸ್ ಇನ್ ದಿಸ್ ಫಾರ್ಮೆಟ್ ಆಲ್ಸೋ. ವೈ ಡು ವಿ ಯೂರೇಟ್ ಮೋರ್ ಇನ್ ವಿಂಟರ್ ದನ್ ಇನ್ ಸಮ್ಮರ್ ಡೇಸ್.
ಸೊ ನೋಡಿ, ಮೋಸ್ಟ್ ಫೆಮಿಲಿಯರ್ ಕ್ವೆಶನ್, ಅರ್ಥ ಆಯ್ತಾ? ಇದಕ್ಕೆ ಅಂತೇಳಿ ರೀಸನ್ ಕೇಳಿದ್ದಾರೆ. ಯು ಶುಡ್ ಬಿ ಥರೋ ವಿತ್ ದಿಸ್ ಆನ್ಸರ್. ಓಕೆ, ಸೊ ಮೂವ್ ಆನ್ ಟು ದ ಲಾಸ್ಟ್, ದಟ್ ಈಸ್ ಫೈನಲ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ 20th ಕ್ವೆಶನ್. ಏನು ಅಂತಂದರೆ, ವೈ ಡೂ ಯು ಸೇ ದಟ್ ಪ್ಲಾಂಟ್ಸ್ ಆಲ್ಸೋ ಎಕ್ಸ್ಕ್ರೀಟ್ ವೇಸ್ಟ್ ಫ್ರಮ್ ದೇರ್ ಬಾಡಿ? ಹೆಂಗೆ ಹೇಳ್ತೀರಾ ಅಂಥೇಳಿ ಕೇಳಿದ್ದಾರೆ. ಓಕೆ, ಯಾವ ಥರ ಅವು ಎಕ್ಸ್ಕ್ರೀಟ್ ಮಾಡುತ್ತೆ ಪ್ಲಾಂಟ್ಸ್ ಅನ್ನೋದ್ರ ಬಗ್ಗೆ ಕ್ವೆಶನ್ನ ಕೇಳಿದ್ದಾರೆ. ಆರ್ ಇಟ್ ಮೇ ಆಸ್ಕ್ ಯು ಇನ್ ದಿಸ್ ವೇ ಆಲ್ಸೋ, ವಾಟ್ ಇಸ್ ದ್ಯಾಟ್, ವಾಟ್ ಆರ್ ದ ಮೆಕ್ಯಾನಿಸಮ್ ಯೂಸ್ಡ್ ಬೈ ಪ್ಲಾಂಟ್ಸ್ ಟು ಎಕ್ಸ್ಕ್ರೇಟ್ ವೇಸ್ಟ್ ಫ್ರಮ್ ದೇರ್ ಬಾಡಿ? ಅವು ವೇಸ್ಟ್ನ ಯಾವ ಥರ ಎಕ್ಸ್ಕ್ರೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ಕ್ವೆಶನ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಪಾಯಿಂಟ್ಸ್ ಆಫ್ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಸೊ ಯು ಕ್ಯಾನ್ ಗಿವ್ ಇನ್ ದಿಸ್ ವೇ ಎಕ್ಸ್ಪ್ಲನೇಷನ್. ಓಕೆ, ಇದಾಗಿರುತ್ತೆ ನಿಮ್ಮ ಆನ್ಸರ್. ಸೊ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಫಾರ್ ಮೋರ್ ಅಪ್ಡೇಟ್ಸ್ ಕೀಪ್ ವಾಚಿಂಗ್ ಅವರ್ ವಿಡಿಯೋ ಲೈಕ್ ದಿಸ್. ಸೊ ಇದು ಅದಕ್ಕಂತ ಹೇಳಿ ಇನ್ನು ನಿಮಗೆ ಮೋರ್ ಅಪ್ಡೇಟ್ಸ್ ವೀಡಿಯೋಸ್ ಬರಬೇಕು ಅಂತಂದರೆ ಯು ನೀಡ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಒನ್ಸ್ ಅಗೇನ್. ಓಕೆ, so thank you for watching once again. See you in the next video.